ಭಾರತೀಯ ಸೇನೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ. ಸೇನೆಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ನೀಡಿದ ಬಳಿಕ ಸೇನೆ ಎಲ್ಲಾ ರೀತಿಯಲ್ಲೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸೇನೆ ಸಿದ್ಧತೆ ಹೇಗಿದೆ ಇಲ್ಲಿದೆ ನೋಡಿ ರಿಪೋರ್ಟ್. ಭಾರತದ ಸಮರಾಭ್ಯಾಸ ನೋಡಿ ಪಾಕ್ ವಿಲವಿಲ. ನೌಕಾಸೇನೆಯಿಂದ ನಿರಂತರ ಡ್ರಿಲ್, ಮಾಹಿತಿ ಪಡೆದ ಮೋದಿ. ಯುದ್ಧ ನಡೆದರೆ 4 ದಿನಕ್ಕೆ ಬರ್ಬಾದಾಗೋ ಪಾಕಿಸ್ತಾನ ಇನ್ನಿಲ್ಲದ ಜಂಬ ಕೊಚ್ಚಿಕೊಳ್ತಿದೆ. ಭಾರತ ಯುದ್ಧ ಮಾಡೋದಿರ್ಲಿ, ಸದ್ಯ ನಡೆಸ್ತಿರೋ ಸಮರಾಭ್ಯಾಸ ಕಂಡೇ ವಿಲವಿಲ ಅಂತಿದೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಸೇನೆ ನಿನ್ನೆಯಿಂದಲೇ ನಿರಂತರ ಸಮರಾಭ್ಯಾಸ ನಡೆಸ್ತಿದೆ. ಮೇ 7ರ ತನಕವೂ ಡ್ರಿಲ್ ನಡೆಯಲಿದ್ದು, ಪ್ರಧಾನಿ ಮೋದಿ ಕೂಡ 1 ಗಂಟೆ ಸಭೆ ನಡೆಸಿ ನೌಕಾಸೇನೆ ಮುಖ್ಯಸ್ಥ ಕೆ ತ್ರಿಪಾಠಿ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ನಿನ್ನೆ ಮಧ್ಯಪ್ರದೇಶದ ಶಿಯೋಪುರ್ನಲ್ಲಿ ನಡೆದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ವಾಯುಮಂಡಲದ ವಾಯುನೌಕೆಯನ್ನ ಪರೀಕ್ಷೆ ನಡೆಸಿದೆ. ಇದರ ಹಾರಾಟ ಮತ್ತು ಪ್ರಯೋಗಗಳು ಯಶಸ್ವಿಯಾಗಿದೆ ಅಂತ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಮೂಲಕ ಎಲ್ಲಾ ರೀತಿಯಲ್ಲೂ ಯುದ್ಧಕ್ಕೆ ಸನ್ನದ್ಧ ಎಂಬ ಸಂದೇಶ ರವಾನಿಸಿದೆ. ವಾಯುಪಡೆ ಮುಖ್ಯಸ್ಥರ ಜೊತೆ ಮೋದಿ ಮೀಟಿಂಗ್. ನೌಕಾಸೇನೆ ಮುಖ್ಯಸ್ಥ ಕೆ ತ್ರಿಪಾಠಿ ಜೊತೆ ಸಭೆ ಬಳಿಕ ವಾಯುಪಡೆ ಮುಖ್ಯಸ್ಥ ಎಪಿ ಸಿಂಗ್ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ದಾರೆ. ಮೋದಿ ಭೇಟಿಯಾದ ಎಪಿ ಸಿಂಗ್ ಸದ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಭಾರತದ ಸೇನಾಪಡೆಗೆ ಮತ್ತಷ್ಟು ಬಲ, ರಷ್ಯಾದ ಮಿಸೈಲ್ ಸೇರ್ಪಡೆ. ಭಾರತ ಪಾಕ್ ಸಂಘರ್ಷದ ನಡುವೆ ಭಾರತದ ಸೇನಾಪಡೆಗೆ ಮತ್ತಷ್ಟು ಬಲ ಬಂದಿದೆ. ರಷ್ಯಾದ ಇಗ್ಲಾಯಸ್ ಮಿಸೈಲ್ ಭಾರತದ ಸೇನಾಪಡೆಗೆ ಸೇರ್ಪಡೆಯಾಗಿದೆ. ಇದರ ವಿಶೇಷ ಏನು ಅಂತ ನೋಡೋದಾದ್ರೆ, ಗಡಿಭಾಗದಲ್ಲಿ ಸುಲಭವಾಗಿ ಶತ್ರುಗಳನ್ನ ಸದೆಬಡಿಯಲಿರುವ ಇಗ್ಲಾಯಸ್ ಕ್ಷಿಪಣಿ ಡ್ರೋನ್ ಮತ್ತು ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸಲು ಸಹಕಾರಿಯಾಗಿದೆ. 8 ಕಿಲೋಮೀಟರ್ ದೂರ ಸಾಗಬಲ್ಲ ಇಗ್ಲಾಯಸ್ ಕ್ಷಿಪಣಿ 260 ಕೋಟಿ ವೆಚ್ಚದಲ್ಲಿ ರಷ್ಯಾದಿಂದ ಖರೀದಿಸಲಾಗಿದೆ. 1990ರಿಂದಲೂ ಇಗ್ಲಾಯಸ್ ಕ್ಷಿಪಣಿ ಭಾರತದ ಬಳಿ ಇದೆ. ಇದೀಗ ರಷ್ಯಾದಿಂದ ಹೊಸದಾಗಿ ನವೀಕರಿಸಲಾದ ಕ್ಷಿಪಣಿ ಖರೀದಿಸಲಾಗಿದ್ದು, ಜಮ್ಮು ಕಾಶ್ಮೀರದ 16 ಸ್ಥಳಗಳಲ್ಲಿ ಇದನ್ನು ನವೀಕರಿಸಲಾಗಿದೆ. ಹೆಗಲ ಮೇಲೆ ಇಟ್ಟುಕೊಂಡು ಉಡಾಯಿಸಬಹುದಾಗಿದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ 48 ಲಾಂಚರ್ಗಳ ಖರೀದಿಗೂ ಟೆಂಡರ್ ನೀಡಲಾಗಿದೆ. ಇನ್ನು ಯುದ್ಧದ ಕುರಿತು ಮಾತನಾಡಿರೋ ಧಾರವಾಡದ ನಿವೃತ್ತ ಯೋಧ ಭೀಮಪ್ಪ, ಯುದ್ಧಕ್ಕೆ ತಾಳ್ಮೆ ಜೊತೆಗೆ ತಯಾರಿ ಬೇಕು, ಅವಸರ ಬೇಡ ಎಂದಿದ್ದಾರೆ. ಅವಕಾಶ ಕೊಟ್ರೆ ಮತ್ತೆ ಯುದ್ಧಕ್ಕೆ ಹೋಗುವೆ ಅಂತ ಭೀಮಪ್ಪ ಹೇಳಿದ್ದಾರೆ. ನಮ್ಮ ಮಾಜಿ ಸೈನಿಕರಿಗೆ ಈಗ ಸದ್ಯ ಯಾರು ಲಡಾಯಿ ಚಲೋ ಆಗತೈತಿ, ನೀವು ಬರ್ರಿ ಅಂತಂದ್ರೆ ನಾವು ಆಲ್ರೆಡಿ ತಯಾರಿದ್ದೇವೆ. ಈಗ ಡ್ಯೂಟಿ ಮೇಲೆ ಇದ್ದ ಸೈನಿಕರೆಲ್ಲ, ಈಗ ನಾವೇನು ಮಾಜಿ ಸೈನಿಕರಿದ್ದೇವಲ್ಲ ಅಷ್ಟೇ ಸೈನಿಕರು ಸಾಕ ಅದನ್ನು ಸೇದೆ ಬಡಿಯಾಕ, ಅದೊಂದು ಧೈರ್ಯ ನಮ್ಮಂತೈತಿ. ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ಸಿಬ್ಬಂದಿಗೆ ರಜೆ ರದ್ದು. ಎಲ್ಲ ರೀತಿಯಲ್ಲೂ ಯುದ್ಧಕ್ಕೆ ಸಜ್ಜಾಗ್ತಿರೋ ಭಾರತ ದೇಶದ 12 ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳ ಸಿಬ್ಬಂದಿಯ ರಜೆ ರದ್ದು ಮಾಡಿದೆ. ಹೆಚ್ಚು ಶಸ್ತ್ರಾಸ್ತ್ರ ತಯಾರಿಸುವ ಸಲುವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸುದೀರ್ಘ ರಜೆ ಮತ್ತು ಈಗಾಗಲೇ ರಜೆ ಮೇಲೆ ತೆರಳಿರುವವರನ್ನ ವಾಪಸ್ ಕರೆಸಿಕೊಳ್ಳಲಾಗ್ತಿದೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನ ರೇಂಜರ್ ವಶಕ್ಕೆ ಪಡೆದ ಬಿಎಸ್ಎಫ್. ಕೇವಲ ಸಮರಾಭ್ಯಾಸ ಅಷ್ಟೇ ಅಲ್ಲ, ಗಡಿಯಲ್ಲಿ ಪಾಕಿಸ್ತಾನಿಯನ್ನ ಬೇಟೆಯಾಡ್ತಿರೋ ಸೇನೆ ಗಡಿ ಪ್ರವೇಶಿಸಲು ಯತ್ನಿಸಿದ ಪಾಕಿಸ್ತಾನಿ ರೇಂಜರ್ನನ್ನ ವಶಕ್ಕೆ ಪಡೆದಿದೆ. ಇದರ ಜೊತೆಗೆ ಪಂಜಾಬ್ನಲ್ಲಿ ಪಾಕ್ ಪರ ಬೇಹುಗಾರಿಕೆ ಮಾಡ್ತಿದ್ದ 2 ಬಂಧಿಸಲಾಗಿದೆ. ಇವರಿಬ್ಬರು ಸೂಕ್ಷ್ಮ ವಿಚಾರ ಮತ್ತು ಫೋಟೋಗಳ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುತ್ತಿದ್ರು. ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತೆ ನಿರ್ಧಾರಗಳನ್ನು ಭಾರತ ತೆಗೆದುಕೊಳ್ತಿದೆ. ಸುಮ್ಮನೆ ಬಾಯಿ ಬಡಿದುಕೊಳ್ತಿರೋ ಪಾಕಿಸ್ತಾನ ಭಾರತದ ತಯಾರಿ ನೋಡಿಯೇ ನಡುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, TV9. ಭಾರತ ಮೇಲಿಂದ ಮೇಲೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡುವಾಗ ಜೊತೆಗೆ ನಂದೂ ಒಂದಿರ್ಲಿ ಅಂತ ಭಾರತದ ಹಡಗುಗಳಿಗೆ ಇದೀಗ ಪಾಕ್ ನಿರ್ಬಂಧವನ್ನ ಹೇರಿದೆ. ಭಾರತದ ನಿರ್ಧಾರದ ಬೆನ್ನಲ್ಲೇ ಪಾಕ್ ಈ ನಿರ್ಧಾರವನ್ನ ಮಾಡಿದೆ. ಪಾಕ್ ಹಡಗುಗಳಿಗೆ ಭಾರತ ನಿರ್ಬಂಧವನ್ನ ಹೇರಿತ್ತು. ನಿನ್ನೆಯಷ್ಟೇ ನಿರ್ಬಂಧ ಹೇರಿ ಆದೇಶವನ್ನ ಹೊರಡಿಸಿತ್ತು ಭಾರತ. ಇದೀಗ ನಾವು ಅದೇ ಮಾರ್ಗವಾಗಿ ಸಾಕ್ತೀವಿ ಅಂತ ಭಾರತದ ಹಡಗುಗಳಿಗೆ ಪಾಕ್ ನಿರ್ಬಂಧವನ್ನ ಹೇರಿದೆ. ಬಟ್ ಇದರಿಂದ ನಷ್ಟ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಆಫ್ಕೋರ್ಸ್ ಪಾಕಿಸ್ತಾನಕ್ಕೇನೆ. ವಾಯು ಮಾರ್ಗ ಬಂದಾದಂತ ಸಂದರ್ಭದಲ್ಲೂ ಕೂಡ ದೊಡ್ಡ ಹೊಡೆತವನ್ನ ಅನುಭವಿಸಿದ್ದು ಪಾಕ್. ಇದೀಗ ಜಲ ಮಾರ್ಗ ಯುದ್ಧ.